ಪರಮಾತ್ಮ ಪರಮಾತ್ಮ ಕರ್ಣ, ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಪಾಮರಾಮಲ ರೂಪಯತ ಪರಮಾತ್ಮ ಪಾಮರಾಮಲ ರೂಪಯತ ಪರಮಾತ್ಮ ಪರಮಾತ್ಮ ಹರೇ ಪರಮಾತ್ಮ, ಕುಲಹೀನನಾದ ನನ್ನನ್ನು ಘನಮಹಿಮನಾದ ನೀನು ಇಷ್ಟು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಕುಲಹೀನನಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲಿರುವೆ ಏನು? ನೀನು ಕುಲಹೀನಲ್ಲ, ಕ್ಷತ್ರಿಯನು. ನಿನ್ನದು ಚಂದ್ರವಂಶ.
ನೀನು ಕುಂತಿದೇವಿ ಮಗ. ಪಾಂಡವರು ನಿನ್ನ ಸಹೋದರರು. ಪಾಂಡವರಲ್ಲಿ ನೀನು ಜ್ಯೇಷ್ಠನು ಕರ್ಣ. ಹಾಗಾದರೆ ನಾನು ಪ್ರಥಮ ಪಾಂಡವನೇ. ಹೌದು, ಕುಂತಿ ದೇವಿಯ ಪುತ್ರನೇ. ನಿಜ ಕರ್ಣ. ಬಹಳ ಚೆನ್ನಾಗಿದೆ ಕೃಷ್ಣ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಪಾಡುವುದಕ್ಕೋಸ್ಕರವಾಗಿ ನೀನು ಈ ರೀತಿ ಮಾತನಾಡುತ್ತಿರುವೆಯ ಪರಮಾತ್ಮ? ನನ್ನ ಮಾತನ್ನು ಸತ್ಯವೆಂದು ನಂಬ ಕರ್ಣ. ಸತ್ಯವೆಂದು ನಂಬಲೆ? ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಎಲ್ಲಿವೆ ಕೃಷ್ಣ? ಏಕಿಲ್ಲ ಕರ್ಣ, ಕೇಳು. ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದುರ್ವಾಸರಿಂದ 5 ಮಂತ್ರಗಳನ್ನು ಉಪದೇಶಿಸಲ್ಪಟ್ಟು ಆ ಮಂತ್ರಗಳು ಫಲಿಸುವೋ ಇಲ್ಲೋ ಎಂದು ಪರೀಕ್ಷಿಸುವ ಚಾಪಲ್ಯದಿಂದ ಮೊದಲನೆಯದಾದ ಸೂರ್ಯ ಮಂತ್ರವನ್ನು ಜಪಿಸಿದನು. ಆಗ ನೀನು ಜನ್ಮ ತಾಳಿದೆ. ಲೋಕಾಪವಾದಕ್ಕೆ ಎದುರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟರು. ಸೂತರು ನಿನ್ನನ್ನು ಸಾಗಿ ಸಲಹಿದರು. ಈಗ ನೀನು ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ ಕರ್ಣ. ಕರ್ಣ, ಪಾಂಡುಸುಕರರ ಸೇರುತ್ತೆ ನೀನು ಕರ್ಣ. ಪರಮಾತ್ಮ, ಪಾಂಡುಕುವರರ ಸೇರುತ್ತೆ ನೀನು ಧರೆಯನು ಪರೆಯೈ ಧರ್ಮದಲ್ಲಿರುತ್ತ ಧರೆಯನು ಪರೆಯೈ ಧರ್ಮದಲ್ಲಿರುತ್ತ ಅನುಚರ ಸೇರೈ ಕರುಣವ ತೋರೈ ಕರ್ಣ. ಅನುಚರ ಸೇರೈ ಕರುಣವ ತೋರೈ ಈ ಬಾಳೈ ರಥರ ಶರಣರ ಪೊರೆವನೆ ಸುರ್ಗಾಚೀರ ಶರಾಧರ ಶರಣರ ಪೊರೆ ಮನೆ ಮಾತನು ಪ್ರೇಮ ದಾನಶೂರನಿ ಕಾಂಬಿತ ವಿರುದ ಕರ್ಣ. ದಾನಶೂರನಿ ಆಂಬಿತ ವಿರುದ ನೆರೆಸಿಗಾನಿಗ ವರಗುಣಶೀಲ ಕರ್ಣ. ಮೆರೆಸಿಗಾನಿಗ ವರಗುಣಶೀಲ ಪರಗಿತ ಪ್ರೇಮಿ ಸುಕೃತ ಕಾಮಿ ಪರಗಿತ ಪ್ರೇಮಿ ಸುಕೃತ ಕಾಮಿ ಬಾನಿಸ್ತ ರಥರ ಪೊರೆವನೆ ಸುರ್ವಾಚಿರ ರಾಧರ ಶರಣರ ಪೊರೆವನೆ ಮಾತನು ಪ್ರೇಮಲಿಲ್ಲ ಲಾಲಿಸುವೀರ ಲಾಲಿಸುವೀರ ಲಾಲಿಸುವೀರ. ಈಗಲೂ ಕಾಲ ಮಿಂಚಿಲ್ಲ. ನೀನು ನನ್ನ ಸಂಗಡ ಬಕರ್ಣ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ಆ ರತ್ನ ಸಿಂಹಾಸನದಲ್ಲಿ ಕುಳಿತು ರಾಜ್ಯಭಾರ ಮಾಡುವಂತೆ ನನ್ನೊಡನೆ ಬಾಕರ್ಣ. ಇಲ್ಲ ಕೃಷ್ಣ, ಇಲ್ಲ ಕೃಷ್ಣ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಕುಂತಿ ದೇವಿಯು ನನ್ನ ಹೆತ್ತ ತಾಯಿಯೇ. ಕೃಷ್ಣ, ಇದು ನಿಜವಾಗಿಯೂ ಸತ್ಯ ಸಂಗತಿಯೇ? ಹೌದು ಕಿರಣ, ನಿಜವಾಗಿ ಇದು ಸತ್ಯ ಸಂಗತಿ. ಅದು ನೀನು ಆರಾಧಿಸ್ತಿರುವ ಸೂರ್ಯದೇವನ ಸಾಕ್ಷಿಯಾಗಿದ್ದು ಸತ್ಯ ಕಿರಣ. ಹಾ, ನನ್ನ ಭಾಗ್ಯದ ದುರ್ವಿಧಿಯೇ. ದೇವಾ ಶೋಧನೆಗೆ ಪರಿತ
ಬಂಧುಗಳಾರೆಂದು ಪರಮಾತ್ಮ ಬಹುದಿನ ಬಂಧುಗಳಾರೆಂದು ಇಂದು ವದನ ಅಪನಿಂದೆಯಲ್ಲಿ ಬಂದ ಪರಮಾತ್ಮ ಇಂದು ವದನ ಅಪನಿಂದೆಯಲ್ಲಿ ಬಂದ ಅಂಧ ವಿಮೋಚನೆ ಮಾರ್ಗವ ನರಿಯ ಪರಮಾತ್ಮ ಅಂಧ ವಿಮೋಚನೆ ಮಾರ್ಗವ ನರಿಯ ದೇವಾ ಆಂತರ್ಯವಾದಿತೋ ಏನು ಮಹಾದಯ ನಿರ್ಧಯವರಿತ ಆಂತರ್ಯವಾದಿತೋ ಏನು ಮಹಾದಯ ನಿರ್ಧಯವರಿತ ಜೀವಜಾಲೆ ಪರಿ ಸಹಜನ ಸಮಕೂಡಿ ಜೀವಿಗಳೇ ಪರಿ ಸಹಜನ ಸಮಕೂಡಿ ಪರಮಾತ್ಮ ಜೀವಿಗಳೇ ಪರಿ ಸಹಜನ ಸಮಕೂಡಿ ಆತಕಿ ಜೀವನ ಸಂಕಟ ಕಾರಣ ಪರಮಾತ್ಮ ಆತಕಿ ಜೀವನ ಸಂಕಟ ಕಾರಣ ದೇವಾ ಸೋದನಗೆ ಶಾಪ ಹಾ ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟು ವಿಧವಾಗಿ ಕಾಡುತ್ತಿರುವೆ.
ಒಂದು ಕಡೆ ಆಶ್ರಯ ನೀಡಿ ಆಶ್ರಯಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸಹೋದರರ ಭಾವನೆ ಕೊರಳಿಗಿಸುತ್ತಿರುವ ಆ ಪಾಂಡವರು, ಇವರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ ದಿಕ್ಕೆ ತೋಚದಂತಾಗದಿರುವಲ್ಲ ಪರಮಾತ್ಮ. ಕರ್ಣ, ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ನಾನು ಪಾರು ಮಾಡಿರೋನು. ಇನ್ನು ಮುಂದೆ ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧರಿಸು. ಒಂದು ಮಾತು ಕರ್ಣ, ನಿನ್ನ ತಾಯಿಯಾದ ಕುಂತಿ ದೇವಿಯು ಗಂಗಾ ತೀರಕ್ಕೆ ನಿನ್ನನ್ನು ನೋಡಲು ಬರುವಳು. ಅವಳನ್ನು ಆದರಿಂದ ಬರಮಾಡಿಕೊಂಡು ಗೌರವಿಸು. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ ಕರ್ಣ? ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯಲಾರ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರು, ಪರಮ ಭಾಗ್ಯವತಿ ಕುಂತಿ ದೇವಿಯು ನನ್ನ ಹೆತ್ತ ತಾಯಿ, ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ, ಸಹಸ್ರ ಆನೆಗಳ ಬಲಗಳುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಿಗೆ ದಶನಾಮಾಂಕಿತನಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನು ಹೊಂದ ಆ ನನ್ನ ಪರಮ ವೈರಿಯಾದ ಅರ್ಜುನನು ನನ್ನ ಸಹೋದರ. ಅರ್ಜುನ, ನಿನ್ನನ್ನು ಕೊಲ್ಲುವನೆಂದು ಶಪಥ ಮಾಡಿರುವನೆಲ್ಲ ಆ ನಿನ್ನ ಶಿರಸು ಈ ಧರೆಯ ಮೇಲೆ ರಕ್ತದ ಮಡುವಿನಲ್ಲಿ ಬಿದ್ದು ಹೊರಲಾಡುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ಇನ್ನು ಮಾತೃಕುಮಾರರಾದ ನಕುಲ ಸಹದೇವರು ನನ್ನ ಸಹೋದರರೇ, ಇದುವರೆಗೂ ಬಂಧು ಬಾಂಧವರು ಯಾರೆಂಬುದು ವ್ಯಥೆಪಡುತ್ತಿದ್ದ ನಾನು ಬಂಧು ಬಾಂಧವರು ಇಂತಹವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ. ಪಾಂಡುಕುಮಾರರಾದ ನಾನು ಪಾಂಡುಕುಮಾರರನ್ನೇ ಕೊಲ್ಲಲೆ ಪಾಂಡುಕುಮಾರರು ಕೊಲ್ಲಲೆ ಹೃದಯ ತಮ್ಮಂದಿರ ಫಲದ ಬಿಟ್ಟಡ ಕೌರವೇಶ್ವರನು ಈ ಧರೆಯ ಸುಖ ಸಂಪತ್ತಿ ಸಂಪತ್ತಿ ಫಲದಿಂಫರ್ಮಲಗುಂಧವಂ ಹರಿದು ಮತ್ತೊಂದಿಗೆ ಆನಂದವಂ ಸಲಿಸಲ್ಕಾದನೆ ಸಲಿಸಲ್ಕಾದನೆ ಆರ್ತನ ಘೋರ ಜರಜನ ಗೊತ್ತಾಗಲೇ ಇದು ನಿಜವೇ? ನಾನು ನಂಬುವುದಿಲ್ಲ. ಈ
ಕರ್ಣನ ವಿಶಾಲ ಹೃದಯವನ್ನು ತಿಳಿದ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯ. ದುರ್ಯೋಧನಲ್ಲಿ ನಿನ್ನಲ್ಲಿರುವ ಪ್ರೇಮ, ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವ್ಯಾಜ್ಯ ಶಬ್ದಗಳನ್ನು ಆಡಲು ಹಿಂದಿರುತ್ತಿಲ್ಲ. ದುರ್ಯೋಧನ ಇವೆಲ್ಲವನ್ನು ತಿಳಿದರೂ ಕೂಡ ತಿಳಿದಿರುವಂತೆ ಸುಮ್ಮನಿರುವನು. ಕರ್ಣ, ನೀನನ್ನು ನೋಡುತ್ತಿದ್ದರೆ ನನ್ನ ಹೃದಯದಲ್ಲಿ ಅದೆಷ್ಟೊಂದು ದುಃಖ ಗೊತ್ತೇ. ಸ್ನೇಹದಲ್ಲಿ ವಂಚನೆಯೇ ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು ಶಕುನಿ. ಏನು ನಡೆಯಿತು ಮರೆಮಾಚದೆ ಹೇಳು. ಕೃಷ್ಣನು ರಾಜಸಭೆಯಿಂದ ಹೊರಟ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನ ಎಚ್ಚೆತ್ತನು. ಆಗ ಅವನು ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿಗೆಟ್ಟವನಾಗಿ ಭೀಷ್ಮ ದ್ರೋಣಾದಿಗಳನ್ನೇ ಪಾಂಡವರ ಪಕ್ಷದವರೆಂದು ನಿಂದಿಸಿದನು. ನಂತರ ಪಾಂಡವರೊಡನೆ ಯುದ್ಧಕ್ಕೆ ಸನ್ನದ್ಧರಾಗಲು ಸಕಲ ಸಾಮಂತರಿಗೂ ಆಜ್ಞೆ ನಿತ್ತನು. ಕೊನೆಗೆ ಸೇನಾಧಿಪತ್ಯವನ್ನು ತನ್ನ ಮಿತ್ರನಾದ ನಿನಗೆ ಕೊಡಬೇಕೆಂದು ತನ್ನ ಇಚ್ಛೆಯನ್ನು ಪ್ರಕಟಪಡಿಸಿದನು. ಎಲ್ಲವೂ ನಿಶ್ಚಿತವಾದಂತೆ ಆಗ ಭೀಷ್ಮನು, ಇದಕ್ಕೆ ಕಾರಣನು ಭೀಷ್ಮನು, ಅಸೂಯೆಯಿಂದ ಭೀಷ್ಮನು ಆ ರೀತಿ ಹೇಳಿರಲಾರ. ಆದರೆ ಆತನ ಮಾತಿನಿಂದ ನಿನಗೆ ಸಲ್ಲಬೇಕಾದ ಸೇನಾಧಿಪತ್ಯಕ್ಕೆ ಭಂಗ ಉಂಟಾಯ್ತಲ್ಲ ಕರ್ಣ. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ ಶಕುನಿ. ಆದರೆ ದುರ್ಯೋಧನನಲ್ಲಿ ನನ್ನಲ್ಲಿದ್ದ ವಿಶ್ವಾಸವನ್ನು ಚೆಲಿಸುವಂತೆ ಮಾಡಿದವರು ಆರು ಶಕುನಿ. ನೀನು ಕೃಷ್ಣನ ರಥವನ್ನೇರಿ ಹೋದೆ ಅಷ್ಟೇ. ಆ ವಿಚಾರವನ್ನು ಭೀಷ್ಮನು ದುರ್ಯೋಧನಲ್ಲಿ ಹೇಳದಂತಿದೆ. ತಂತ್ರಿಯಾದ ಕೃಷ್ಣನ ಸವಿ ನುಡಿಗಳಿಗೆ ಎಲ್ಲಿ ನೀನು ವಶನಾದೆಯೋ ಏನೋ ಎಂದು ದುರ್ಯೋಧನನ ಸಂದೇಹ. ಕುರುಕುಲದ ಹರದರು ಈ ಕಣ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿರಲಿಲ್ಲವೇ? ತಿಳಿದಿರುವರು. ಆದರೇನು, ನಿನಗೂ ಆ ಕರ್ಣನಿಗೂ ಆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತಲ್ಲ ಕರ್ಣ. ಇದಕ್ಕೆ ಕಾರಣನು ಭೀಷ್ಮನು. ಯಾರಾದರೂ ಆಗಲಿ ರಾಜ್ಯಸಭೆಯಲ್ಲಿ ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಲ್ಲ ಕರ್ಣ. ಏನು ಏನು ಹೇಳಿದರು ಅವರು? ಇಲ್ಲ, ಆ ದರ್ಪಿತ ವಾಕ್ಯಗಳನ್ನು ಮಾತ್ರ ನಾನು ಹೇಳಲಾರೆ. ಆದರೂ ಯತ್ನವಿಲ್ಲ, ಹೇಳುವನೆ ಕೇಳು. ಸೂದ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸ್ವಾಮಿ ಭಕ್ತಿ ಎಲ್ಲಿರುವುದೆಂದು ನಿಂದಿಸಿದರಲ್ಲ ಕರ್ಣ. ಪರಮೇಶ್ವರ, ವಿಧಿ ವಿಧಿ ವರದಾನನೆ ಚರಿತನೆಂದರೆ ನಾಗೆ ಜೀವಿಪುತೋ ಲೋಕನೆ ನಾಗೆ ಜೀವಿಪುತೋ ಶಕುನಿ. ಚರಿತನೆಂದರೆ ನಾಗೆ ಜೀವಿಪುತೋ ಲೋಕನೆ ನಾಗೆ ಜೀವಿಪುತೋ ಶಕುನಿ. ಇನ್ನೊಂದು ಜನ್ಮದಲ್ಲಿ ನಾ ಜನ್ಮ ತಾಳಿದರೆ ಇನ್ನೊಂದು ಜನ್ಮದಲ್ಲಿ ನಾ ಜನ್ಮ ತಾಳಿದರೆ ನರವಾಗಿ ಹುಟ್ಟಿದನು ನರ ಜನ್ಮ ಬೇಡ. ಮರವಾಗಿ ಹುಟ್ಟಿದನು ನರ ಜನ್ಮ ಬೇಡ. ಮೃಗವಾಗಿ ಜನಿಸಿದನು ನರ ಜನ್ಮ ಬೇಡ. ವರದಾತನೆ ಜರಿದನೆಂದರೆ ಹಾಗೆ ಜೀವಿಸುವುದೋ ಲೋಕನೆ ಹಾಗೆ ಜೀವಿಸುವುದೋ ಶಕುನಿ. ಕುಲವೆಂದು ಜರಿಯುವುದಾದರೆ ನೆಲವು ಯಾವ ಕುಲ ಹರಿಯುವ ಜಲವು ಯಾವ ಕುಲ.
ಜನ್ಮದಲ್ಲಿ ನಾ ಜನ್ಮ ತಾಳಿದರೆ ಇನ್ನೊಂದು ಜನ್ಮದಲ್ಲಿ ನಾ ಜನ್ಮ ತಾಳಿದರೆ ನರವಾಗಿ ಹುಟ್ಟಿದರು ನರ ಜನ್ಮ ಬೇಡ ನರವಾಗಿ ಹುಟ್ಟಿದರು ನರ ಜನ್ಮ ಬೇಡ ಮೃಗವಾಗಿ ಜನಿಸಿದರು ನರ ಜನ್ಮ ಬೇಡ ಬರೆದಾತನೆ ಜರಿತನೆ ನಾಗೆ ಜೀವಿಸುವುದು ನಾಗೆ ಜೀವಿಸುವುದು ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದು. ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಹುಚ್ಚ ಕುಲದವರಿಗೆ ಮೀಸಲಾಗಿಟ್ಟನು. ಶಕುನಿ, ಈ ಅವಮಾನವನ್ನು ನಾನು ಎಷ್ಟು ದಿನದಿಂದ ಸಹಿಸಿದೆ. ಚಿಕ್ಕಂದಿನಲ್ಲಿ ಹುಡುಗರು ಸಹ ನನ್ನ ಸಂಗಡ ಹಾಡಲು ಬರುತ್ತಿರಲಿಲ್ಲ. ಎಲ್ಲರೂ ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ಜಗತ್ ಪರಮೇಶ್ವರ, ನನ್ನನ್ನು ಏತಕ್ಕಾಗಿ ಸೂತಕುಲಕ್ಕೆ ತಳ್ಳಿದೆ ಎಂದು. ಆ ದಿನಗಳು ಕಳೆದವು, ಅರಿವು ಮೂಡಿತು. ಗುಣಗಳೇ ಮಾನವನ ಸರ್ವಸ್ವವೆಂದು ತಿಳಿದೆ. ನನ್ನ ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ನನಗೆ ರಾಜಸ್ಥಾನದ ಸ್ಥಾನಮಾನಗಳು ದೊರೆತವು. ನಾನಿಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಆದರೆ ಈಗಲೂ ನನ್ನ ಜನ್ಮದ ದುಷ್ಟಭೂತವು ಕೈಬಿಟ್ಟಿಲ್ಲ. ಪ್ರತಿಷ್ಠಾಪರಾದ ಹಾರ್ಯರು ಈ ಸ್ವಕಲ್ಪಿತವಾದ ಮರ್ಯಾದೆಯನ್ನು ಹೊರದೋಡುವ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ. ಶಕುನಿ, ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ಈ ದುರ್ಯೋಧನನ ಅವ್ಯಾಜ ಸ್ನೇಹವನ್ನು ನಿರಾಕರಿಸಿದ ಪ್ರತೀಕಾರ ಈಗ ನಿನ್ನ ಕೈಯಲ್ಲಿರುವುದು. ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಇದೀಗ ಪ್ರತಿಜ್ಞೆಯನ್ನು ಮಾಡು. ಆಗ ಕೌರವರು ತಿಳಿಯಲಿ ಈ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ನರ್ತಕಾರಿ ಎಂಬುದನ್ನು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನೊಬ್ಬ ಏಡಿಯಂತೆ ಮನೆಯಲ್ಲಿ ಕುಳಿತುಕೊಂಡಿರುವುದು ನನ್ನಿಂದ ಆಗುದು. ಶಕುನಿ, ಬೇರೆ ಉಪಾಯವಿಲ್ಲ ಅಂಗಾತಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷಪಾತದಿಂದ ಅವಮಾನಿತನಾಗುವ ಇಚ್ಛೆ ಇದ್ದರೆ ಶಸ್ತ್ರತ್ಯಾಗ ಮಾಡು. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ಇದಕ್ಕಿಂತ ನಿನಗೆ ಹೆಚ್ಚಿನ ಅಪಮಾನವನ್ನು ಮಾಡಲು ಯೋಚಿಸುವಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಚಾರದಲ್ಲಿ ತಾಟಸ್ಥ್ಯ ಭಾವವನ್ನು ಹೊಂದಿರುವನು ಕರ್ಣ, ತಾಟಸ್ಥ್ಯ ಭಾವವನ್ನು ಹೊಂದಿರುವನು ಕರ್ಣ. ಆದ್ದರಿಂದ ಚೆನ್ನಾಗಿ ಯೋಚಿಸು, ಚೆನ್ನಾಗಿ ಯೋಚಿಸು. ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ ಶಕುನಿ? ಸರಿಯಾಗಿ ಹೇಳಿದೆ ಶಕುನಿ. ಈ ಯುದ್ಧದಲ್ಲಿ ಭೀಷ್ಮನ ಪರಾಜಿತನಾಗುವವರಿಗೆ ನಾನು ಹಸ್ತಗಳನ್ನು ತೊಡುವುದಿಲ್ಲ. ಇದನ್ನ ಶಪಥ. ಶಪಥವೇನು ಪ್ರಾಣಸಕ? ನಿನಗಾಗಿ ಎಲ್ಲೆಲ್ಲಿಯೂ ಹುಡುಕಿದನು. ಬಂದು ಎಷ್ಟು ಹೊತ್ತಾಯಿತು ಮಿತ್ರ? ಬಹಳ ಹೊತ್ತಾಗಲಿಲ್ಲ ಕುರು ರಾಜ. ಆದರೆ ಇಲ್ಲಿ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ನನ್ನ ಶಪಥವೇನೆಂದು ತಿಳಿಗಿವೆ. ಕರ್ಣ, ನಿನಗೊಂದು ಸಂತೋಷದ ವಿಷಯವಿರುವುದು. ಅದನ್ನು ತಿಳಿಸಲು ಸುಗ ನಾನಿಲ್ಲಿಗೆ ಓಡೋಡಿ ಬಂದಿದ್ದು. ನಿಲ್ಲು ಕರ್ಣ. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯ ಪದದಳಿತರಾಗಿ ಜೀವಿಸುವ ಈ ಸೂತ ಕುಲದವರಿಗೆ ಸಂತೋಷದ ಸುದ್ದಿಯಲ್ಲಿ ಇದು. ಪುನಃ ನೋಡಿದರು ನನ್ನ ಶಪಥ. ಕರ್ಣ, 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 ಕರ್ಣ. ಇದೇನು ಮಾವ, ಇನ್ನು ಕರ್ಣನ ರೀತಿಯೇ ಬೇರೆಯಾಗಿರುವುದಲ್ಲ. ಮಗುವಾಗಿ ಯೋಚಿಸಿ ಕರ್ಣನನ್ನೇ ಸೇನಾಧ್ಯಕ್ಷರನ್ನಾಗಿ ಮಾಡಬೇಕೆಂದು ತಿಳಿಸಲು ಸುಗ ನಾನಿಲ್ಲಿಗೆ ಓಡಿ ಬಂದಿದ್ದು. ಏನು ಕರ್ಣನಿಗೆ ಸೇನಾಧಿಪತ್ಯ?
ಇದೇನು ಪರಿಹಾಸ್ಯ ಕೌರವೇಶ್ವರ? ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು, ಆದರೆ ಆತನಿಗೆ ನೀನು ಸೇನಾಧಿಪತ್ಯವನ್ನು ಕಟ್ಟುವುದರಿಂದ ಅದೆಷ್ಟು ಜನರ ಅಪಹಾಸ್ಯವಾಗುವುದೆಂದು ಯೋಚಿಸಿದ್ದೀಯಾ? ಭಾರ್ಗವ ವಿಜಯಾದ ಭೀಷ್ಮ, ಶಸ್ತ್ರಾಚಾರ್ಯಾದ ದ್ರೋಣ, ಶಲ್ಯ, ಕ್ರತುವರ್ಮ ಇನ್ನೂ ಮುಂತಾದ ಅಧಿರಥ ಮಹಾರಥಗಳು ಇರಬೇಕಾದರೆ ಆ ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯ. ಆತನಿಗೆ ಸೇನಾಧಿಪತ್ಯವನ್ನು ಕಟ್ಟುವುದರಿಂದ ಅದೆಷ್ಟು ಜನ ಅವಮಾನಿತರಾಗುವುದೆಂದು ಯೋಚಿಸಿದ್ದೀಯ? ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರು ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಕೂಡ ಹಿಂಜರಿಯುವುದಿಲ್ಲ. ಅದು ಅಲ್ಲದೆ ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಧಾರಣ ಮಾಡುತ್ತೇನೆಂದು ಪ್ರತಿಜ್ಞೆ ಇದೀಗ ಬಂದ ಕರ್ಣನು ಪ್ರತಿಜ್ಞೆಯನ್ನು ಮಾಡಿರುವನು. ಈಗ ನೀನಾತನಿಗೆ ಸೇನಾಧಿಪತ್ಯವನ್ನು ವಹಿಸಿದರೆ ಮಾವ ಈಗೇನು ಮಾಡುವುದು ಮಾವ? ಮಾಡುವುದಿನ್ನೇನು? ಸೇನಾಧಿಪತ್ಯವನ್ನು ವಹಿಸಿಕೊಳ್ಳುವಂತೆ ಭೀಷ್ಮನಲ್ಲಿ ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗುತ್ತಿರುವುದು ಚಿಂತಿಸಲು ಸಮಯವಿಲ್ಲ. ಹೋಗು ಹೋಗು ದುರ್ಯೋಧನ, ನಡೆ. ಹಾಗೇ ಆಗಲಿ ಮಾವ. ಮಾವ ತೋರ್ ಪಡಿಪೆ ಕುರು ಪ್ರತಾಪದು ಪಡಿಪೆ ಕುರು ಪ್ರತಾಪದು ಹರಿಕುಲ ಬರೋದು ಹರಿಕುಲ ಬರೋದು ತೋರ್ ಪಡಿಪೆ ಕುರು ಪ್ರತಾಪದು ಮಾವ ಮಾಡು ನಂದನ ಅಂದರೀಕ್ಷಣ ಹೆಣ್ಣು ಬಿಡುವನ ರಣದೊಳಗೆ ಮಾಡು ನಂದನ ಅಂದರೀಕ್ಷಣ ಹೆಣ್ಣು ಬಿಡುವನ ರಣದೊಳಗೆ ಹರಿಬೇಕು ಹರಿಕುಲ ಬರದು ಹರಿಕುಲ ಬರದು ಹರಿಬೇಕು ಮಾವ ನೀನು ಬಾ. ನಡೆ ನಡೆ ದುರ್ಯೋಧನ. ಕೌರವೇಶ್ವರ ನಡೆ ಕೌರವೇಶ್ವರ. ಮುಗಿಯಿತು ನಿನ್ನ ಈ ಆರ್ಭಟ. ಭೋರ್ಗರವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನು ಎಬ್ಬಿಸಿ ದ್ವೇಷಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಗುಡುಗು ಸಿಡಿಲುಗಳ ಆರ್ಭಟಕ್ಕೆ ಆ ಧರೆಯನ್ನೇ ಮೆರೆಯುವಂತೆ ಮಾಡಿ ಈ ನಿನ್ನ ಕುರುಕುಲದ ಸಾಮ್ರಾಜ್ಯವು ಈ ಶಕುನಿಯ ಕೃತ್ರಿಮದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ. ಆಗಲೇ ಈ ಶಕುನಿಗೆ ಆನಂದ ಆನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ. ಕುರುಕ್ಷೇತ್ರದ ಸಂಗ್ರಾಮ ಸಂಗ್ರಾಮ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ ಕೌರವರ ಜಯವೋ. ಪಾಂಡವರಿಗೆ ಜಯವೋ ಕೌರವರ ಜಯವೋ. ಆನಂದ ಆನಂದ ಶಕುನಿಗೆ ಪರಮಾನಂದ. ಸೇಡಿನ ಸರ್ಪದ ಎಡೆ ಬಿಟ್ಟು ಸರಸವನಾಡಲು ಬಯಸುವೆಯ.
ಆನಂದ ಆನಂದ ಚತುಲಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಕುರುಬನು ಕುರಿಯನ್ನು ಕೊಬ್ಬಿಸಿ ಬೆಳೆಸಿದ ಹಾಗೆ ಈ ಕಟುಗನು ಅದೇ ಕುರಿಯನ್ನು ಒಂದು ದಿವಸ ಕೌರವೇಶ್ವರ, ನನ್ನ ವಂಶವನ್ನೇ ನಮ್ಮ ಕುಲವನ್ನೇ ನಾಶಗೈದೆಯ, ನಾನು ಸಹ ನಿನ್ನ ಕುಲವನ್ನು ನಾಶಗೈವೇನು? ಕುಲನಾಶಗೈದವನ ಕುಲವನಾಶವ ಸಲ ಬಿಡಿದು ಬಲಿ ಕೊಡು ಮೆಟ್ಟರು ಕುಲವನ್ನ ಕುಲನಾಶಗೈದವನ ಕುಲವನಾಶವ ಸಲ ಬಿಡಿದು ಬಲಿ ಕೊಡು ಮೆಟ್ಟರು ಕುಲವನ್ನ ಸರ್ಪವಾಗುವೆನು ಕೌರವನ ಕುಲಕ್ಕೆ ಘನಸರ್ಪವಾಗುವೆನು ಕೌರವನ ಕುಲಕ್ಕೆ ಇವನನ್ನು ಬಲಿ ಕೊಡುವೆ ರಣಚಂದ್ರ ಔದನಕ್ಕೆ ಇವನನ್ನು ಬಲಿ ಕೊಡುವೆ ರಣಚಂದ್ರ ಔದನ ಹಣಗೈವೆ ಇವನ ನಾಶದ ಪತನಕ್ಕೆ ಹಣಗೈವೆ ಇವನ ನಾಶದ ಪತನಕ್ಕೆ ಅಂಗವೆನು ಶಾಂತಿಯನ್ನು ಎನ್ನಯ ಆತ್ಮಕ್ಕೆ ಒಂದುವೆನು ಶಾಂತಿಯನ್ನು ಎನ್ನಯ ಆತ್ಮಕ್ಕೆ ಕುಲನಾಶ ಗೈದವನ ಕುಲವನಾಶ ಛಲ ಬಿಡಿದು ಬಲಿ ಕೊಡುವೆ ಕುರುಕುಲವನ್ನ ಛಲ ಬಿಡಿದು